ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ಸುಪಾರ್ಶ್ವನ ಮಾತುಗಳಿಂದ ರಾವಣನ ಸಿಟ್ಟು ಸ್ವಲ್ಪ ತಹಬಂದಿಗೆ ಬಂದಿತು. ಅವನು ಹೇಳಿದ್ದು ಸರಿ ಎನ್ನಿಸಿತು. ಹಿರಿದ ಕತ್ತಿಯನ್ನು ಒರೆಯಲ್ಲಿಟ್ಟುಕೊಂಡು ಒಂದೂ ಮಾತನಾಡದೆ ಅರಮನೆಗೆ ಹಿಂದಿರುಗಿದನು. ಆಸ್ಥಾನವನ್ನು ಪ್ರವೇಶಿಸಿ ಸಿಂಹದಂತೆ ಶತಪಥ ಹಾಕತೊಡಗಿದನು. ಏನು ಮಾಡಿದರೂ ಅವನಿಗೆ ಇಂದ್ರಜಿತ್ತುವಿನ ಸಾವನ್ನು ಮರೆಯಲಾಗಲಿಲ್ಲ. ತುಂಬ ಹೊತ್ತು ಯೋಚಿಸಿದ ರಾವಣನು ಎದ್ದು ನಿಂತು ಕೈ ಮುಗಿದುಕೊಂಡು ಸಭೆಯಲ್ಲಿದ್ದ ಸಮಸ್ತ ಬಲಾಧ್ಯಕ್ಷರನ್ನು ಕುರಿತು, ಸ್ನೇಹಿತರೆ, ನೀವು ಚತುರಂಗ ಬಲ ಸಮೇತರಾಗಿ ಹೋಗಿ ಆ ರಾಮನೊಬ್ಬನನ್ನೇ ಸುತ್ತುವರೆದು ಅವನನ್ನು ಕೊಲ್ಲಲು ಪ್ರಯತ್ನಿಸಿ. ಎಲ್ಲ ದಿಕ್ಕುಗಳಿಂದಲೂ ಅವನ ಮೇಲೆ ಶರವರ್ಷವನ್ನು ಸುರಿಸಿ. ಇದು ಸಾಧ್ಯವಾಗದಿದ್ದರೆ ನಾಳೆ ನಾನೇ ಹೋಗಿ ನಿಮ್ಮೆಲ್ಲರ ಎದುರಿಗೆ ನನ್ನ ಚೂಪಾದ ಬಾಣಗಳಿಂದ ಅವನ ಎದೆಯನ್ನು ಹರಿದೊಗೆದು ನನ್ನ ಮಗನ ಸಾವಿನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದನು. ಇದು 3 ಲೋಕಗಳಲ್ಲಿಯೂ ಅಜೇಯವೆಂದು ಪ್ರಖ್ಯಾತವಾಗಿದ್ದ ರಾವಣನ ಮೂಲಬಲ. ಇದರಲ್ಲಿದ್ದ ಪ್ರತಿಯೊಬ್ಬನೂ ಮಹಾವೀರ, ಸೇನಾಧ್ಯಕ್ಷರಲ್ಲೊಬ್ಬ. ಈ ತನ್ನ ಸ್ವಂತ ಸೈನ್ಯದ ಮೇಲೆ ರಾವಣನಿಗೆ ತುಂಬ ನಂಬಿಕೆ. ಅದನ್ನೇ ರಾಮನ ವಧೆಗಾಗಿ ಕಳುಹಿಸಿದನು. ಅನೇಕ ಭಯಂಕರ ಆಯುಧಗಳೊಂದಿಗೆ ರಾವಣನ ಸೇನೆ ರಣರಂಗಕ್ಕೆ ಇಳಿಯಿತು. ಸೂರ್ಯೋದಯವಾಗುತ್ತಿದ್ದಂತೆಯೇ ಎರಡೂ ಸೈನ್ಯಗಳು ಯುದ್ಧದಲ್ಲಿ ತೊಡಗಿದವು. ಮೇಲೆದ್ದ ಧೂಳಿನಲ್ಲಿ ಏನೇನೂ ಕಾಣುವಂತಿರಲಿಲ್ಲ. ರಕ್ತ ಪ್ರವಾಹವೇ ಹರಿಯುತ್ತಿದ್ದಿತು. ವಾನರರು ಎಸೆದ ಬಂಡೆಗಳು ರಾಕ್ಷಸರ ಆಯುಧಗಳನ್ನು ಬಡಿಯುತ್ತಿದ್ದ ಶಬ್ದವಷ್ಟೇ ಕೇಳಿಸುತ್ತಿದ್ದಿತು. ಆದರೆ ಕೊನೆಗೆ ನೋಡುವಾಗ ವಾನರರು ರಾಕ್ಷಸರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾಯುತ್ತಿರುವುದು ಗೊತ್ತಾಯಿತು. ಅಳಿದುಳಿದ ವಾನರರು ರಕ್ಷಣೆಗಾಗಿ ರಾಮನ ಬಳಿಗೆ ಓಡಿದರು. ರಾಮನು ಬಿಲ್ಲು ಹಿಡಿದು ಬಂದು ರಾಕ್ಷಸ ಸೈನ್ಯವನ್ನು ಎದುರಿಸಿದನು. ಸಿಡಿಲ ಕಾರ್ಮೋಡಗಳಿಂದ ಬಿರುಮಳೆ ಸುರಿಯುವಂತೆ ಬಾಣಗಳು ಬಂದು ರಾಚಲಾರಂಭಿಸಿದವು. ಮಧ್ಯಾಹ್ನದ ಸೂರ್ಯನಂತೆ ಪ್ರಖರನಾಗಿದ್ದ ರಾಮನ ಬಳಿಗೆ ಯಾರೂ ಹೋಗಲಾರದಾದರು. ಕಾಡಿನಲ್ಲಿ ಬೀಸುವ ಬಿರುಗಾಳಿಯಂತೆ ಅವನು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲವಾದರೂ ಅವನ ಕಾರ್ಯಗಳು ದೃಗ್ಗೋಚರವಾಗುತ್ತಿದ್ದವು. ರಾಕ್ಷಸರ ಆಯುಧಗಳೆಲ್ಲ ಪುಡಿಪುಡಿಯಾದವು, ಹೊತ್ತಿ ಉರಿದು ಹೋದವು, ಭೂಮಿಯ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದವು. ರಾವಣನ ಮೂಲಬಲದ ಸೈನಿಕರು ಒಬ್ಬೊಬ್ಬರಾಗಿ ಇಲ್ಲವಾಗತೊಡಗಿದರು. ಇಂದ್ರಿಯ ಪ್ರಪಂಚದಲ್ಲಿ ಮುಳುಗಿ ಹೋದವರಿಗೆ ತಮ್ಮೊಳಗಿರುವ ಜೀವಾತ್ಮನು ಹೇಗೆ ಗೋಚರವಾಗನೋ ಹಾಗೆಯೇ ರಾಮನೂ ರಾಕ್ಷಸರ ಬರಿಗಣ್ಣಿಗೆ ಕಾಣಿಸುತ್ತಿರಲಿಲ್ಲ. ಗಜದಳವನ್ನು ಕೊಂದ, ರಥಿಕರು ಸತ್ತರು, ಕುದುರೆಗಳು ರಾವತರ ಸಮೇತ ಮುಗ್ಗರಿಸಿದವು ಇತ್ಯಾದಿ ಮಾತುಗಳೇ ರಣರಂಗದ ತುಂಬ ಕೇಳಿಬರುತ್ತಿದ್ದವು. ಅಷ್ಟರಲ್ಲಿ ರಾಮನು ಗಾಂಧರ್ವಾಸ್ತ್ರವನ್ನು ಪ್ರಯೋಗಿಸಲು ಇಡೀ ಸೈನ್ಯಕ್ಕೆ ಮೋಹ ಮುಸುಕಿದಂತಾಯಿತು. ಇದರ ಫಲವಾಗಿ ರಾಕ್ಷಸರು ಎಲ್ಲೆಲ್ಲಿಯೂ ರಾಮನನ್ನೇ ನೋಡತೊಡಗಿದರು. ಕೆಲವು ಬಾರಿ ಅನೇಕ ರಾಮರು, ಕೆಲವು ಬಾರಿ ಯುದ್ಧ ಮಾಡುತ್ತಿರುವ ಒಬ್ಬನೇ ರಾಮ. ಕೆಲವೊಮ್ಮೆ ಅವನ ಬಾಣದ ತುದಿಗಳು ಮಾತ್ರವೇ ಅವರಿಗೆ ಕಾಣುತ್ತಿದ್ದು ಅವನು ಕಾಣುತ್ತಿರಲಿಲ್ಲ. ಮುಹೂರ್ತ ಮಾತ್ರದಲ್ಲಿ ರಾಮನು ಇಡೀ ರಾಕ್ಷಸ ಸೈನ್ಯವನ್ನು ನಾಶ ಮಾಡಿಬಿಟ್ಟನು. ಕೈ ಬೆರಳೆಣಿಕೆಯಷ್ಟು ಜನ ಹೇಗೋ ರುದ್ರತಾಂಡವ ರಂಗದಿಂದ ತಪ್ಪಿಸಿಕೊಂಡು ಲಂಕೆಗೆ ಹೋದರು. ಅಂತರಿಕ್ಷದಿಂದ ದೇವತೆಗಳು ಭಲೆ ಭಲೆ ಎನ್ನುತ್ತಿರುವುದು ಕೇಳಿಸಿತು. ಎಲ್ಲವೂ ಮುಗಿದ ಮೇಲೆ ರಾಮನು ಸುಗ್ರೀವ, ಹನುಮಂತ, ಜಾಂಬವಂತ, ವಿಭೀಷಣ ಮತ್ತಿತರರನ್ನು ಕುರಿತು, ಈ ಅಸ್ತ್ರವು ತಿಳಿದಿರುವುದು ಕೇವಲ ನನಗೆ ಮತ್ತು ಮಹಾದೇವನಿಗೆ ಎಂದನು. ಜನಸ್ಥಾನದಲ್ಲಿಯಂತೆಯೇ ತಾನೊಬ್ಬನೇ ರಾಕ್ಷಸ ಸೈನ್ಯವನ್ನು ನಿರ್ನಾಮ ಮಾಡಲು ಸಾಧ್ಯವಾದುದಕ್ಕೆ ರಾಮನಿಗೆ ಬಹಳ ಸಂತೋಷವಾಯಿತು. ವ್ಯತ್ಯಾಸವೆಂದರೆ ಜನಸ್ಥಾನದಲ್ಲಿಗಿಂತ ಇಲ್ಲಿನ ಸೈನ್ಯ ದೊಡ್ಡದು ಮತ್ತು ಹೆಚ್ಚು ಯುದ್ಧ ಕೌಶಲ್ಯವುಳ್ಳದ್ದಾಗಿತ್ತು. ಲಂಕೆಯ ಸ್ತ್ರೀಯರ ರೋದನ ಹೇಳತೀರದಾಗಿತ್ತು. ಆ ಶೂರ್ಪನಖಿ ಕಾಡಿಗೆ ಹೋಗಿ ರಾಮನನ್ನು ಮೋಹಿಸಿದ್ದರಿಂದಲೇ ಇಷ್ಟೆಲ್ಲ ಆಗಿದ್ದು. ರಾಮನು ತಾನಾಗಿಯೇ ಯಾರಿಗಾದರೂ ತೊಂದರೆ ಮಾಡಬೇಕೆಂದು ಬಯಸಿದನೇ ಶೂರನಾದ ಅವನು
ರುಜುತ್ವವುಳ್ಳವನು. ಈ ಕೆಟ್ಟ ಹೆಂಗಸು ತಾನಾಗಿಯೇ ಹೋಗಿ ಅವನನ್ನು ಬಯಸಿದಳು. ನಮ್ಮ ಈ ದುರದೃಷ್ಟಕ್ಕೆಲ್ಲ ಇವಳೇ ಹೊಣೆ. ಜನಸ್ಥಾನದಲ್ಲಿದ್ದ ಎಲ್ಲರನ್ನೂ ಕೊಲ್ಲಿಸಿದ್ದು ಸಾಲದೆ ರಾಮನಿಗೆ ಪಾಠ ಕಲಿಸುವೆನೆಂದು ಇಲ್ಲಿಯವರೆಗೂ ಬಂದು ರಾವಣನಿಗೆ ಚಾಡಿ ಹೇಳಿ ಅವನನ್ನು ಎತ್ತಿ ಕಟ್ಟಿದಳಲ್ಲ. ರಾವಣರ ಶತ್ರುತ್ವಕ್ಕೆ ಅವಳೇ ಮೂಲ ಕಾರಣ. ನಮ್ಮ ರಾಜನ ಮೃತ್ಯು ಹತ್ತಿರ ಬಂದಿತ್ತೆಂದೇ ವಿಧಿ ಅವನಿಗೆ ಸೀತೆಯನ್ನು ಕದ್ದು ತರುವ ಬುದ್ಧಿ ಕೊಟ್ಟಿತು. ಸೀತೆ ಅವನನ್ನು ಎಂದಿಗೂ ಒಲಿಯಲಾರಳು. ಸದ್ಯದಲ್ಲೇ ನಡೆಯಲಿರುವ ಕೊನೆಯ ಯುದ್ಧದಲ್ಲಿ ರಾಮನು ರಾವಣನನ್ನು ಕೊಲ್ಲುವುದು ಖಂಡಿತ. ವಿರಾಧ ಸತ್ತಾಗಲೇ ರಾಮನು ಸಾಮಾನ್ಯನಲ್ಲವೆಂದು ನಮ್ಮ ರಾಜನಿಗೆ ಅರ್ಥವಾಗಬೇಕಿತ್ತು. ಆ ಒಬ್ಬಳು ಮಾಡಿದ ಕೆಲಸದಿಂದ ನಾವೆಲ್ಲರೂ ಕಣ್ಣೀರಿಡುವಂತಾಯಿತು. ಒಬ್ಬನೇ ಖರದೂಷಣ ತ್ರಿಶಿರಸ್ಸು ಸಮೇತವಾದ 14,000 ರಾಕ್ಷಸರನ್ನು ಕೊಂದಾಗಲೂ, ಕಬಂಧ ವಾಲಿ ಇವರನ್ನು ಕೊಂದಾಗಲೂ ರಾಮನ ಶಕ್ತಿಯನ್ನು ನಮ್ಮ ರಾಜ ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ. ಸುಗ್ರೀವನ ಪಟ್ಟಾಭಿಷೇಕವಾದಾಗಲೂ ರಾಮ ಅಸಾಮಾನ್ಯನೆಂಬುದು ಅವನಿಗೆ ಅರಿವಾಗಲಿಲ್ಲ. ವಿಭೀಷಣನ ವಿವೇಕಪೂರ್ಣ ಉಪದೇಶವೆಲ್ಲ ವ್ಯರ್ಥವಾಯಿತು. ನಮ್ಮ ರಾಜನ ಅಜ್ಞಾನ ತೊಲಗಲಿಲ್ಲ. ಕೊನೆಯ ಪಕ್ಷ ವಿಭೀಷಣನ ಮಾತನ್ನು ಕೇಳಿದ್ದರಾದರೂ ನಾವು ಇಂದು ಹೀಗೆ ಕಣ್ಣೀರಿಡುವ ಪ್ರಸಂಗ ಬರುತ್ತಿರಲಿಲ್ಲ. ಲಂಕೆಯೊಂದು ಸ್ಮಶಾನ ಆಗುತ್ತಿರಲಿಲ್ಲ. ನಾವು ಅಜೇಯರೆಂದು ನಂಬಿಕೊಂಡಿದ್ದ ಕುಂಭಕರ್ಣ, ಅತಿಕಾಯ, ಇಂದ್ರಜಿತ್ತು ಸತ್ತವರು ಒಬ್ಬರೇ ಇಬ್ಬರೇ. ಆದರೂ ರಾವಣನಿಗೆ ಸತ್ಯದರ್ಶನವಾಗದೇ ಹೋಯಿತು. ಲಂಕೆಯ ಮನೆಯೂ ದುಃಖದಲ್ಲಿ ಮುಳುಗಿದ್ದರೂ ಸಹ ಅವನಿಗೆ ಲಕ್ಷ್ಯವಿಲ್ಲ. ರಾಜನೇ ಹೀಗಾದ ಮೇಲೆ ನಮ್ಮ ಗೋಳನ್ನು ಕೇಳುವವರಾದರೂ ಯಾರು ಎಂದು ಗೋಳಿಡುತ್ತಿದ್ದರು. ಗಂಡಂದಿರನ್ನು, ಸೋದರರನ್ನು, ಮಕ್ಕಳನ್ನು ಕಳೆದುಕೊಂಡ ಹೆಂಗಸರ ಗೋಳು ರಾವಣನವರೆಗೂ ಹೋಯಿತು. ಇಲ್ಲಿಯವರೆಗೆ ಗೆಜ್ಜೆಯ ಘಿಲಘಿಲ ಹಾಗೂ ವೀಣಾರವ ಕೇಳಿಬರುತ್ತಿದ್ದ ಲಂಕೆಯ ಮನೆಗಳಿಂದ ಈಗ ಕೇಳುತ್ತಿದ್ದುದು ಅಳು, ಗೋಳು, ಆಕ್ರಂದನ, ಸಂಕಟದ ಬೈಗಳು. ಹಾವಿನಂತೆ ನಿಟ್ಟುಸಿರು ಬಿಡುತ್ತಿದ್ದ ರಾವಣನು ಗಾಢ ಆಲೋಚನೆಯಲ್ಲಿ ಮಗ್ನನಾಗಿದ್ದನು. ಕೆಳದುಟಿಯನ್ನು ಕಚ್ಚಿ ಹಿಡಿದು ತನ್ನ ಕೋಪವನ್ನೂ ದುಃಖವನ್ನೂ ತಡೆಯಲು ಯತ್ನಿಸುತ್ತಿದ್ದನು. ತನ್ನ ಮೂಲಬಲವು ಮರಳುಗಾಡಿನ ಮಂಜಿನಂತೆ ಮಾಯವಾಗುವುದೆಂದು ಅವನು ಅಂದುಕೊಂಡಿರಲಿಲ್ಲ. ಅವನ ಮನಸ್ಸು ಪ್ರಳಯಾಗ್ನಿಯಂತೆ ಜ್ವಲಿಸುತ್ತಿತ್ತು. ಅಳಿದುಳಿದ ರಾಕ್ಷಸರನ್ನು ಕರೆಸಿ ಮಾತನಾಡುವಾಗ ಮೊದಲ ಬಾರಿಗೆ ಅವನ ಧ್ವನಿ ತೊದಲಿತು, ಕಂಠ ಗದ್ಗದವಾಯಿತು, ಭಯ ಕಾಣಿಸಿಕೊಂಡಿತು. ಮಹೋದರನನ್ನೂ ವಿರೂಪಾಕ್ಷನನ್ನೂ ಕರೆಯಿರಿ, ಮಹಾಪಾರ್ಶ್ವನೂ ಬರಲಿ ಎಂದನು. ರಾಕ್ಷಸರು ರಾವಣನನ್ನು ಎದುರಿಸುವುದಕ್ಕೇ ಹೆದರಿ ನಡುಗುತ್ತಿದ್ದರು. ಅಂತೆಯೇ ಹೋಗಿ ಆ ಸೇನಾಪತಿಗಳನ್ನು ಕರೆದು ಬಂದರು. ನಗಲಾರದೆ ನಕ್ಕ ರಾವಣನು ಅವರಿಗೆ, ಈ ಕ್ಷಣವೇ ನಾನು ರಾಮಲಕ್ಷ್ಮಣರನ್ನು ಯಮಪುರಿಗೆ ಕಳಿಸಬೇಕೆಂದಿದ್ದೇನೆ. ನಾನು ಈಗ ಕುಂಭಕರ್ಣ, ಪ್ರಹಸ್ತ, ಇಂದ್ರಜಿತ್ತು ಮತ್ತಿತರರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ನನ್ನ ಬಾಣಗಳು ದಶದಿಕ್ಕುಗಳನ್ನೂ ತುಂಬಿಕೊಂಡು ಏನೂ ಕಾಣಿಸದಂತೆ ಮಾಡಿಬಿಡುತ್ತವೆ. ಆ ಮೂರ್ಖರ ಜೊತೆಗೆ ಬಂದಿರುವ ಆ ಹಾಳು ಮಂಗಗಳನ್ನೂ ಸಹ ನಾನು ಬಿಡುವವನಲ್ಲ. ಅಳುತ್ತಿರುವ ಹೆಂಗಸರ ಕಣ್ಣೀರೊರೆಸುತ್ತೇನೆ. ಅವರಿಗಾಗಿರುವ ನಷ್ಟಕ್ಕೆ ಪರಿಹಾರವನ್ನು ಕೊಡುತ್ತೇನೆ. ಬದುಕಿರುವವರಲ್ಲಿ ನನ್ನ ಜೊತೆಗೆ ಯಾರಾದರೂ ಬರುವವರು ಇದ್ದರೆ ಬರಬಹುದು ಎಂದನು. ಮಹಾಪಾರ್ಶ್ವನು ಹೇಗೋ ಮಾಡಿ ಸೈನ್ಯವನ್ನು ಹೊಂದಿಸಿ ಹೊರಡಿಸಿದನು. ತಾನೂ ರಾವಣನೊಂದಿಗೆ ಹೊರಟನು. ಅವನೊಡನೆ ತಾನೂ ಸಾಯಲು ಸಿದ್ಧನಾದನು. ಆಯುಧಗಳಿಂದ ತುಂಬಿದ ದಿವ್ಯ ರಥವನ್ನು ಅರಮನೆಯ ಮಹಾದ್ವಾರದ ಬಳಿಗೆ ತರಲಾಯಿತು. ಮಹಾವೀರನಾದ ರಾವಣನು ಅದರಲ್ಲಿ ಕುಳಿತು ರಣರಂಗದ ಕಡೆಗೆ ಹೊರಟನು. 8 ಕುದುರೆಗಳನ್ನು ಕಟ್ಟಿದ್ದ ವೇಗಶಾಲಿಯಾದ ರಾವಣನ ದಿವ್ಯ ರಥವು 1000 ಸೂರ್ಯರಂತೆ ಹೊಳೆಯುತ್ತಿತ್ತು. ಹೋಮಾಗ್ನಿಯಂತೆ ಜ್ವಲಿಸುತ್ತಿದ್ದ ಅದನ್ನು ಏರಿ ಕುಳಿತ ರಾವಣನು ಪ್ರಳಯ ಕಾಲದ ಯಮನಂತೆ ಕೋಪಗೊಂಡು ತನ್ನ ಸೈನ್ಯದೊಂದಿಗೆ ರಾಮನ ಮೇಲೆ ಯುದ್ಧಕ್ಕೆ ಹೊರಟನು. ಮಹೋದರ, ಮಹಾಪಾರ್ಶ್ವ, ವಿರೂಪಾಕ್ಷರ ರಥಗಳೂ ಜೊತೆಯಲ್ಲಿ ಹೊರಟವು. ಲಂಕೆಯಿಂದ ಹೊರಡುವಾಗಲೇ ಅನೇಕಾನೇಕ ದುಶ್ಶಕುನಗಳು ಕಾಣಿಸಿದವು. ಸೂರ್ಯನು
ಇದ್ದಕ್ಕಿದ್ದಂತೆ ಮಂಕಾಗಿ 4 ದಿಕ್ಕುಗಳಲ್ಲಿಯೂ ಕತ್ತಲೆ ಆವರಿಸಿತು. ಭೂಮಿ ನಡುಗಿತು. ಪಕ್ಷಿಗಳು ಚೀರತೊಡಗಿದವು. ಮೋಡಗಳು ರಕ್ತದ ಮಳೆ ಸುರಿಸಿದವು. ಕುದುರೆಗಳು ಇದ್ದಕ್ಕಿದ್ದಂತೆ ಮುಗ್ಗರಿಸಿ ಬಿದ್ದವು. ಎಲ್ಲಿಂದಲೋ ಬಂದ ಗಿಡುಗವೊಂದು ರಾವಣನ ರಥದ ಮೇಲೆ ಕುಳಿತಿತು. ನರಿಗಳು ಊಳಿಡುತ್ತಿದ್ದವು. ರಾವಣನ ಎಡಗಣ್ಣು ಎಡಭುಜಗಳು ಅದುರಿದವು. ಮುಖ ಕಡೆಗುಂದಿತು. ಗಂಟಲ ಧ್ವನಿ ಗರಗರವಾಯಿತು. ಈ ಎಲ್ಲ ಶಕುನಗಳೂ ರಣರಂಗದಲ್ಲಿ ಸಾವನ್ನು ಸೂಚಿಸುತ್ತಿದ್ದವು. ಇದಾವುದನ್ನೂ ಲೆಕ್ಕಿಸದೆ ರಾವಣನು ರಥವನ್ನು ಓಡಿಸಿದನು. ಇನ್ನೊಂದು ಸೈನ್ಯ ಬರುತ್ತಿರುವ ಶಬ್ದ ವಾನರರಿಗೆ ಕೇಳಿಸಿತು. ಯುದ್ಧವು ಆರಂಭವಾಗುವುದಕ್ಕೆ ತಡವಾಗಲಿಲ್ಲ. ರಾವಣನು ಉತ್ಸಾಹದಿಂದ ಹೋರಾಡಲಾರಂಭಿಸಿದನು. ಸೂರ್ಯನ ಕಿರಣಗಳಂತೆ ಅವನ ಬಿಲ್ಲಿನಿಂದ ಹೊರಬರುತ್ತಿದ್ದ ಬಾಣಗಳು ವಾನರರನ್ನು ಘಾತಿಸಿದವು. ಅವನನ್ನು ಎದುರಿಸಲಾರದೆ ಕಾಳ್ಗಿಚ್ಚನ್ನು ಕಂಡ ಆನೆಯ ಹಿಂಡು ಓಡುವಂತೆ ವಾನರರು ಓಡಿದರು. ಬಿರುಗಾಳಿಯಂತೆ ಮುಂದೆ ಬಂದ ರಾವಣನು ರಾಮನನ್ನು ಎದುರಿಸಿದನು. ಸುಷೇಣನ ಸಹಾಯದಿಂದ ಸೈನ್ಯವನ್ನು ವ್ಯೂಹದಲ್ಲಿ ನಿಲ್ಲಿಸಿದ ಸುಗ್ರೀವನು ರಾಕ್ಷಸರೊಡನೆ ಕಾದುತ್ತಿದ್ದನು. ಸುಗ್ರೀವನ ಶೌರ್ಯದ ಅನುಭವ ರಾಕ್ಷಸರಿಗಾಯಿತು. ರಾಕ್ಷಸ ಸೈನ್ಯದ ನೆರವಿಗೆ ಬಂದ ವಿರೂಪಾಕ್ಷನಿಗೂ ಸುಗ್ರೀವನಿಗೂ ದ್ವಂದ್ವ ಯುದ್ಧವು ಆರಂಭವಾಯಿತು. ಇಬ್ಬರೂ ಬಹಳ ಹೊತ್ತು ಹೋರಾಡಿದರು. ಕೊನೆಯಲ್ಲಿ ಸುಗ್ರೀವನು ವಿರೂಪಾಕ್ಷನನ್ನು ಅಂಗೈಯಿಂದ ಥಳಿಸಿ ಕೊಂದನು. ಬೇಸಿಗೆಯ ದಿನಗಳು ಕಳೆದಂತೆಲ್ಲ ಸರೋವರದ ನೀರು ಹೆಚ್ಚು ಹೆಚ್ಚು ಬತ್ತಿ ಹೋಗುವಂತೆ, ಯುದ್ಧವು ಮುಂದುವರೆದಂತೆಲ್ಲ ಎರಡೂ ಕಡೆಯ ಸೈನ್ಯಗಳೂ ಸಂಖ್ಯಾಬಲದಲ್ಲಿ ಕಡಿಮೆಯಾಗತೊಡಗಿದವು. ವಿಧಿಯ ಅನುಗ್ರಹ ರಾಮನ ಕಡೆಗೆ ಇರುವುದನ್ನು ರಾವಣನು ನಿಧಾನವಾಗಿ ಮನಗಾಣತೊಡಗಿದನು. ಇಲ್ಲವಾದರೆ ತನಗೂ ತನ್ನ ಕಡೆಯ ವೀರರಿಗೂ ಈ ರೀತಿ ಹೆಜ್ಜೆ ಹೆಜ್ಜೆಗೂ ದುರದೃಷ್ಟ ಅಮರಿಕೊಳ್ಳುವುದೆಂದರೇನು? ವಿರೂಪಾಕ್ಷ ಸುಗ್ರೀವನ ಒಂದು ಅಂಗೈ ಹೊಡೆತಕ್ಕೆ ಸಾಯುವುದೆಂದರೆ ಇದನ್ನು ಪ್ರತ್ಯಕ್ಷವಾಗಿ ನೋಡದೇ ಇದ್ದಿದ್ದರೆ ನಂಬುವುದಕ್ಕಾಗುತ್ತಿತ್ತೇ? ರಾವಣನು ಮಹೋದರನನ್ನು ಕರೆದು ವಿರೂಪಾಕ್ಷನ ಜಾಗದಲ್ಲಿ ನಿಂತು ಯುದ್ಧ ಮಾಡುವಂತೆ ತಿಳಿಸಿದನು. ಪತಂಗವು ದ್ವೀಪದ ಜ್ವಾಲೆಗೆ ಹೋಗಿ ಬೀಳುವಂತೆ ಮಹೋದರನು ವಾನರ ಸೇನೆಯ ಕಡೆಗೆ ಅದನ್ನು ನಿರ್ನಾಮ ಮಾಡುವೆನೆಂದು ಓಡಿದನು. ಸುಗ್ರೀವನೊಡನೆ ಹೋರಾಡಿದನು. ಸುಗ್ರೀವನು ಕೊನೆಗೆ ಕತ್ತಿಯನ್ನು ಹಿರಿದು ಮಹೋದರನ ಕುತ್ತಿಗೆಯನ್ನು ಒಂದೇ ಏಟಿಗೆ ಕತ್ತರಿಸಿ ಹಾಕಿದನು. ಮರದ ಮೇಲೆ ನಿಲ್ಲಲಾರದ ಪಕ್ವ ಫಲದಂತೆ ಅದು ಭೂಮಿಯ ಮೇಲೆ ಬಿದ್ದಿತು. ಸುಗ್ರೀವನ ವಿಜಯದ ಸಿಂಹನಾದವನ್ನು ಕೇಳಿದ ರಾಮನು ಅವನ ಶೌರ್ಯವನ್ನು ಅಭಿನಂದಿಸಿದನು. ಮಹಾಪಾರ್ಶ್ವನು ಬಂದು ಮಹೋದರನ ಜಾಗದಲ್ಲಿ ನಿಂತನು. ಇವನೂ ಸಹ ಶೂರ, ಉತ್ತಮ ಧನುರ್ಧಾರಿ. ಇವನ ಪ್ರತಾಪದ ಮುಂದೆ ವಾನರ ಸೈನ್ಯ ಹಿಮ್ಮೆಟ್ಟಬೇಕಾಯಿತು. ಅಂಗದನು ವಾನರ ಸೈನ್ಯದ ಸಹಾಯಕ್ಕೆ ಧಾವಿಸಿ ಬಂದನು. ಜೊತೆಗೆ ಬಂದ ಜಾಂಬವಂತನು ಮಹಾಪಾರ್ಶ್ವನ ರಥವನ್ನು ಮುರಿದನು. ಅಂಗದನು ಬಹು ಹೊತ್ತು ಮಹಾಪಾರ್ಶ್ವನ ಜೊತೆಗೆ ಹೋರಾಡಿದನು. ಕೊನೆಯಲ್ಲಿ ಮುಷ್ಟಿಪ್ರಹಾರದಿಂದ ಅವನನ್ನೂ ಕೊಂದು ಹಾಕಿದನು. ಇದನ್ನು ನೋಡಿ ರಾಕ್ಷಸರ ಸೈನ್ಯದಲ್ಲಿ ಹಾಹಾಕಾರವೆದ್ದಿತು. 3 ಜನ ರಾಕ್ಷಸರ ಕಡೆಯ ಮಹಾಸೇನಾನಿಗಳನ್ನು ಯಮಪುರಿಗೆ ಕಳುಹಿಸಲಾಯಿತೆಂದು ವಾನರರ ಸಂಭ್ರಮ ಹೇಳತೀರದು. ಅವರ ವಿಜಯದ ಕೇಕೆ ಅಂತರಿಕ್ಷವನ್ನು ತುಂಬಿತು. ರಾವಣನ ರಥ ರಾಮನ ಬಳಿಗೆ ಧಾವಿಸಿ ಬಂದಿತು. ಹಿಂದೆ ರಾಮನನ್ನು ಎದುರಿಸಿದಾಗ ಆದ ಅಪಮಾನವನ್ನು ನೆನಪಿಸಿಕೊಳ್ಳಲು ಅವನಿಗೆ ಇಷ್ಟವಾಗಲಿಲ್ಲ. ಅದನ್ನು ಒಂದು ಕೆಟ್ಟ ಕನಸಿನಂತೆ ಅವನು ಮರೆಯಲು ಯತ್ನಿಸಿದ್ದನು. ಮೊದಲು ರಾಹುದೇವತಾ ಮಂತ್ರದಿಂದ ಅಭಿಮಂತ್ರಿಸಿ ತಾಮಸಾಸ್ತ್ರವನ್ನು ಪ್ರಯೋಗಿಸಿದನು. ಇದು ಬ್ರಹ್ಮದತ್ತವಾಗಿದ್ದು ವಾನರರನ್ನು ಹೆದರಿಸಲು ಸಾಕಾಗಿದ್ದಿತು. ಅಷ್ಟರಲ್ಲಿ ರಾಮನು ಲಕ್ಷ್ಮಣ ಸಮೇತನಾಗಿ ಅಲ್ಲಿಗೆ ಬಂದನು. ರಾವಣನಿಗೆ ಅವನು ಇಂದ್ರ ಸಮೇತನಾದ ನಾರಾಯಣನಂತೆ ಕಾಣಿಸಿದನು. ರಾಮನು ತನ್ನ ಕೋದಂಡದ ಮೇಲೆ ಕೈಯೂರಿಕೊಂಡು ನಿಂತಿದ್ದು ಭೂಮ್ಯಾಕಾಶಗಳನ್ನೆಲ್ಲ
ಆವರಿಸಿಕೊಂಡಿರುವಂತೆ ತೋರಿದನು. ಅವನ ಕಮಲದಳಗಳಂತಿದ್ದ ಕಣ್ಣುಗಳು ರಾವಣನ ಕಡೆಗೆ ತಿರುಗಿದ್ದವು. ಅವನ ಬಾಹುಗಳು ದೀರ್ಘವಾಗಿಯೂ ಬಲಯುತವಾಗಿಯೂ ಇದ್ದವು. ರಾವಣನ ಹುಬ್ಬಿನಲ್ಲಿ ಕಂಡ ಕೋಪವನ್ನು ಗಮನಿಸಿ ತನ್ನ ಬಿಲ್ಲನ್ನು ಭದ್ರವಾಗಿ ಕೈಯಲ್ಲಿ ಹಿಡಿದುಕೊಂಡನು. 3 ಲೋಕಗಳಲ್ಲಿಯೂ ಕೀರ್ತಿತವಾದ ಶೌರ್ಯವುಳ್ಳ ರಾಮನು ರಾವಣನ ಅಸ್ತ್ರದಿಂದ ಆಗುತ್ತಿರುವ ಹಾನಿಯನ್ನು ನೋಡಿದನು. ರಾವಣನು ತನ್ನನ್ನೇ ಎದುರಿಸುವ ಉದ್ದೇಶದಿಂದ ಬಂದಿರುವುದೂ ಅವನಿಗೆ ತಿಳಿಯಿತು. ರಾವಣನೇ ಯುದ್ಧವನ್ನು ಅಪೇಕ್ಷಿಸಿರುವುದು ಕಂಡು ಸಂತೋಷವಾಯಿತು. ರಾಮನು ಬಿಲ್ಲಿಗೆ ಹೆದೆಯೇರಿಸಿ ಬಾಣಗಳನ್ನು ಬಿಡಲಾರಂಭಿಸಿದನು. ಧನುಷ್ಟಂಕಾರವು ಮೊಳಗತೊಡಗಿತು. ರಾವಣನೂ ಉತ್ತರಿಸತೊಡಗಲು ದ್ವಂದ್ವ ಯುದ್ಧವು ಪ್ರಾರಂಭವಾಯಿತು. ಲಕ್ಷ್ಮಣನು ಯುದ್ಧದಲ್ಲಿ ಭಾಗವಹಿಸುವುದು ರಾವಣನಿಗೆ ಇಷ್ಟವಿರಲಿಲ್ಲವಾದ್ದರಿಂದ ಅವನನ್ನು ಬದಿಗೊತ್ತಿ ರಾಮನನ್ನೇ ಎದುರಿಸತೊಡಗಿದನು. ರಾಮನಿಗೂ ಅದೇ ಬೇಕಾಗಿದ್ದಿತು. ತುಂಬ ಹೊತ್ತು ಎಲ್ಲರೂ ಅವರ ಯುದ್ಧವನ್ನೇ ನೋಡುತ್ತಿದ್ದರು. ಬಾಣಗಳ ಹೊಳಪು, ಅವು ಸುಯ್ಯೆಂದು ಸಾಗುತ್ತಿದ್ದುದು, ಬಾಣಗಳ ಸುರಿಮಳೆ ಎಲ್ಲವೂ ಮುಂಗಾರಿನ ಮಿಂಚು, ಸಿಡಿಲು, ಗುಡುಗಿನಿಂದ ಕೂಡಿದ ಮಳೆಯನ್ನು ನೆನಪಿಗೆ ತರುತ್ತಿದ್ದಿತು. ಇಬ್ಬರೂ ಉತ್ತಮ ಧನುರ್ಧಾರಿಗಳು ಯುದ್ಧ ಕೋವಿದರು. ಇಬ್ಬರೂ ಅಸ್ತ್ರಗಳನ್ನು ಬಲ್ಲವರು. ಕಾಳಗವು ಭೀಕರವಾಗಿದ್ದಿತು. ರಾಮನು ಕಳುಹಿಸಿದ ರೌದ್ರಾಸ್ತ್ರವು ರಾವಣನ ಕವಚವನ್ನು ಭೇದಿಸಲು ಸಮರ್ಥವಾಗಲಿಲ್ಲ. ಅವನು ಕಳುಹಿಸಿದ ಇನ್ನೊಂದು ಅಸ್ತ್ರವೂ ಅದನ್ನು ಮಾಡುವಲ್ಲಿ ಸೋತಿತು. ಅವೆರಡನ್ನೂ ರಾವಣನು ನಾಶಪಡಿಸಿದನು. ರಾವಣನು ಅಸುರಾಸ್ತ್ರವನ್ನು ಪ್ರಯೋಗಿಸಲು ಅದು ಅನೇಕಾನೇಕ ಭಯಾನಕ ಕಾಡು ಪ್ರಾಣಿಗಳ ರೂಪವನ್ನು ತಾಳಿ ರಾಮನ ಕಡೆಗೆ ಬರತೊಡಗಿತು. ರಾಮನು ಅದನ್ನು ಆಗ್ನೇಯಾಸ್ತ್ರದಿಂದ ಸುಟ್ಟು ಹಾಕಿದನು. ನೆರೆದು ನೋಡುತ್ತಿದ್ದ ವಾನರರು ರಾವಣನ ಅಸ್ತ್ರವು ವಿಫಲವಾದಾಗಲೆಲ್ಲ ಕೇಕೆ ಹಾಕುತ್ತಿದ್ದರು. ರಾವಣನು ಕಳುಹಿಸಿದ ಮಾಯಾಸ್ತ್ರವನ್ನು ರಾಮನು ಪ್ರತ್ಯಸ್ತ್ರದಿಂದ ನಿವಾರಿಸಿದನು. ದ್ವಂದ್ವದಲ್ಲಿ ಬಹಳ ಹೊತ್ತು ಇಬ್ಬರೂ ಸಮನಾಗಿಯೇ ಹೋರಾಡುತ್ತಿದ್ದರು. ರಾಮನು ಪ್ರಯೋಗಿಸಿದ ಗಾಂಧರ್ವಾಸ್ತ್ರವನ್ನು ರಾವಣನು ಸೂರ್ಯಾಸ್ತ್ರದಿಂದ ವಿಫಲಗೊಳಿಸಿದನು. ಇಬ್ಬರೂ ಸೂರ್ಯನಂತೆ ಪ್ರಕಾಶಿಸುತ್ತಾ ಒಬ್ಬರನ್ನೊಬ್ಬರು ಮೀರಿಸುವಂತಿದ್ದುದರಿಂದ ಇಡೀ ಸೈನ್ಯವು ಅವರನ್ನು ಬೆರಗಾಗಿ ನೋಡುತ್ತಿದ್ದಿತು. ರಾವಣನೊಡನೆ ಯುದ್ಧ ಮಾಡಲು ಲಕ್ಷ್ಮಣನೂ ಬಂದು ಬಾಣಗಳನ್ನು ಬಿಡಲು ಆರಂಭಿಸಿದ್ದರಿಂದ ಈಗ ದ್ವಂದ್ವವು ಇವರಿಬ್ಬರ ನಡುವೆ ಏರ್ಪಟ್ಟಿತು. ಲಕ್ಷ್ಮಣನು ರಾವಣನ ಧ್ವಜವನ್ನು ಕಡಿದೊಗೆದು ಸಾರಥಿಯನ್ನು ಕೊಂದು ಅವನ ಬಿಲ್ಲನ್ನೂ ಕತ್ತರಿಸಲು ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಭೀಷಣನು ರಾವಣನ ಅಶ್ವಗಳನ್ನೂ ಕೊಂದು ಹಾಕಿದನು. ತನ್ನ ತಮ್ಮನೇ ಹೀಗೆ ಮಾಡಿದುದನ್ನು ಕಂಡು ರಾವಣನಿಗೆ ರೇಗಿ ಹೋಯಿತು. ಅವನು ರಥದಿಂದ ಕೆಳಕ್ಕೆ ಧುಮುಕಿ ಶಕ್ತ್ಯಾಯುಧವನ್ನು ವಿಭೀಷಣನ ಮೇಲೆ ಬೀಸಿ ಒಗೆದನು. ಲಕ್ಷ್ಮಣನು ಅದನ್ನು ಅರ್ಧದಲ್ಲೇ ತುಂಡರಿಸಿದನು. ರಾವಣನು ಇನ್ನೊಂದು ದಿವ್ಯಶಕ್ತಿಯನ್ನು ಪ್ರಯೋಗಿಸಲು ಲಕ್ಷ್ಮಣನು ವಿಭೀಷಣನ ಮುಂದೆ ಬಂದು ಅದು ಬರುತ್ತಿದ್ದ ಮಾರ್ಗದಲ್ಲಿ ತಾನೇ ನಿಂತು ಅವನನ್ನು ರಕ್ಷಿಸಿದನು. ಲಕ್ಷ್ಮಣನ ಪ್ರತಾಪವನ್ನು ಹೇಗಾದರೂ ಮಾಡಿ ಕೊನೆಗಾಣಿಸಬೇಕೆಂದು ವಿಭೀಷಣನನ್ನೇನೋ ರಕ್ಷಿಸಿದೆ. ಆದರೆ ನಿನ್ನನ್ನು ನೀನು ಈ ಶಕ್ತಿಯಿಂದ ಹೇಗೆ ರಕ್ಷಿಸಿಕೊಳ್ಳುತ್ತೀಯೇ? ಅದು ನಿನ್ನೆದೆಯನ್ನು ಬಗೆದು ನಿನ್ನ ಜೀವವನ್ನು ತೆಗೆಯುವುದು ಖಂಡಿತ ಎಂದನು. ಮಯನಿಂದ ಮಾಡಲ್ಪಟ್ಟ ಅದು ಸೋತದ್ದೆಂಬುದೇ ಇಲ್ಲ. ಸಿಡಿಲಿನಂತೆ ಬರುತ್ತಿದ್ದ ಅದನ್ನು ಕಂಡು ರಾಮನು ಶಕ್ತಿಯು ನಿಷ್ಫಲವಾಗಲಿ, ನನ್ನ ಸೋದರನನ್ನು ಅದು ಘಾತಿಸದಿರಲಿ ಎಂದನು. ಆದರೂ ಶಕ್ತಿಯು ಬಿಲದಲ್ಲಿ ಹಾವು ಹೋಗುವಂತೆ ಲಕ್ಷ್ಮಣನ ಎದೆಯಲ್ಲಿ ಹೊಕ್ಕಿತು. ಲಕ್ಷ್ಮಣನು ಮೂರ್ಛಿತನಾದನು. ರಾಮನಿಗೆ ಇದನ್ನು ನೋಡಿ ಗಾಬರಿಯಾಯಿತು. ಕೋಪೋದ್ರಿಕ್ತನಾದ ಅವನ ಕಣ್ಣಲ್ಲಿ ದಳದಳನೆ ನೀರಿಳಿಯಿತು. ಕೋಪಕ್ಕೆ ಇದು ಸಮಯವಲ್ಲವೆಂದು ರಾವಣನ ಜೊತೆಗೆ ಯುದ್ಧ ಮಾಡುತ್ತಲೇ ತನ್ನ ಪ್ರೀತಿಯ ಲಕ್ಷ್ಮಣನ ಕಡೆಗೂ ನಿಗಾ ವಹಿಸಿದನು. ಲಕ್ಷ್ಮಣನ ಎದೆಯಿಂದ ರಕ್ತ ಬುಗ್ಗೆ ಬುಗ್ಗೆಯಾಗಿ ಹೊರಬರುತ್ತಿದ್ದುದನ್ನು ನೋಡಿ ಅವನಿಗೆ
ಏನು ಮಾಡಬೇಕೆಂದೇ ತೋರಲಿಲ್ಲ. ಶಕ್ತಿಯು ಲಕ್ಷ್ಮಣನ ಎದೆಯನ್ನು ಭೇದಿಸಿ ಹೊರಬಂದು ಭೂಮಿಯನ್ನು ಪ್ರವೇಶಿಸಿತ್ತು. ಇದನ್ನು ನೋಡಿ ಸಹಿಸಲಾರದೆ ರಾಮನು ಆ ಶಕ್ತಿಯನ್ನು ಭೂಮಿಯೊಳಗಿನಿಂದ ತನ್ನ ಬಲವನ್ನೆಲ್ಲ ಬಿಟ್ಟು ಕಿತ್ತು ತೆಗೆದನು. ರಾವಣನು ಸುಮ್ಮನಿರದೆ ರಾಮನ ಮೇಲೆ ಬಾಣಗಳ ಮಳೆಗರೆಯುತ್ತಲೇ ಇದ್ದನು. ರಾಮನು ತನ್ನ ನೋವನ್ನು ಲೆಕ್ಕಿಸದೆ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು, ಸುಗ್ರೀವ, ಹನುಮಂತ, ಇಲ್ಲಿ ಬನ್ನಿ, ನನ್ನ ಸೋದರನನ್ನು ರಕ್ಷಿಸಿ. ಈ ಕೇಡಿಗ ರಾವಣನನ್ನು ಕೊಲ್ಲಲೇಬೇಕು. ಕಾರ್ಮೋಡ ಕವಿದೊಡನೆ ಚಾತಕ ಪಕ್ಷಿಗೆ ಹೇಗೆ ಸಂಭ್ರಮವಾಗುವುದೋ ಹಾಗೆ ಇವನನ್ನು ಕಂಡು ನನ್ನ ಹೃದಯವು ಶೌರ್ಯ ಪ್ರದರ್ಶನಕ್ಕಾಗಿ ಕಾತರದಿಂದಿದೆ. ಈ ಲೋಕದಲ್ಲಿ ಒಂದೋ ರಾಮನಿರಬೇಕು, ಇಲ್ಲವೇ ರಾವಣನಿರಬೇಕು. ಒಂದೇ ಹೊರೆಯಲ್ಲಿ ಎರಡೂ ಖಡ್ಗಗಳನ್ನು ಇಡಲು ಸಾಧ್ಯವಿಲ್ಲದಿರುವಂತೆ ಇಬ್ಬರೂ ಉಳಿಯಲು ಸಾಧ್ಯವಿಲ್ಲ. ರಾವಣನ ಮರಣಾನಂತರ ನನ್ನ ದುಃಖಗಳೆಲ್ಲ ಮರೆತು ಹೋಗುವು. ರಾಜ್ಯವನ್ನು ಕಳೆದುಕೊಂಡಿದ್ದು, ವನವಾಸ, ದಂಡಕಾರಣ್ಯದಲ್ಲಿ ಅಲೆದದ್ದು, ಸೀತೆಯನ್ನು ಅಗಲಿದ್ದು, ರಾಕ್ಷಸರಿಂದ ವಿರೋಧ, ಈಗ ಈ ದುಃಖ, ಈ ಎಲ್ಲ ನರಕಯಾತನೆಯೂ ರಾವಣ ಸತ್ತೊಡನೆ ನಾಶವಾಗುವುದು. ವಾಲಿಯನ್ನು ಕೊಂದು ಸುಗ್ರೀವನನ್ನು ರಾಜನನ್ನಾಗಿ ಮಾಡಿ ವಾನರ ಸೈನ್ಯವನ್ನು ಕರೆತಂದಿರುವುದೇ ರಾವಣನನ್ನು ಕೊಲ್ಲುವ ಉದ್ದೇಶದಿಂದ. ಈ ಪಾಪಿಯನ್ನು ಕೊಲ್ಲುವ ಉದ್ದೇಶದಿಂದಲೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದು. ಈಗ ಅವನು ನನ್ನೆದುರಿಗೆ ನನ್ನ ದೃಷ್ಟಿಯ ಅಳವಿನಲ್ಲಿ ಬಂದಿರುವುದರಿಂದ ತಪ್ಪಿಸಿಕೊಂಡು ಹೋಗಲಾರ. ನೀವೆಲ್ಲರೂ ಹತ್ತಿರವಿರುವ ಗುಡ್ಡಗಳ ಮೇಲಿನಿಂದ ನಮ್ಮಿಬ್ಬರ ಯುದ್ಧವನ್ನು ನೋಡುತ್ತೀರಿ. ರಾಮನೇಕೆ ವೀರನೆನಿಸಿಕೊಳ್ಳುತ್ತಾನೆ ಎಂಬುದನ್ನು ಇಂದು ಅಂತರಿಕ್ಷದಲ್ಲಿ ನೆರೆದ ದೇವತೆಗಳೂ ಋಷಿಗಳೂ ನೋಡಲಿ. ಪ್ರಪಂಚ ಇರುವವರೆಗೆ, ಭೂಮಿ ಇರುವವರೆಗೆ, ಜೀವಿಗಳು ಮೂರು ಲೋಕಗಳಲ್ಲಿಯೂ ಇರುವವರೆಗೆ ರಾಮರಾವಣರ ಯುದ್ಧವನ್ನು ಕುರಿತು ಜನರು ಮಾತನಾಡಿಕೊಳ್ಳುತ್ತಿರುತ್ತಾರೆ. ನನ್ನ ಕೆಲಸವನ್ನು ನಾನು ಯಶಸ್ವಿಯಾಗಿ ನಿರ್ವಹಿಸಿಯೇ ತೀರುತ್ತೇನೆ ಎಂದನು. ರಾಮನು ಇಮ್ಮಡಿ ವೀರಾವೇಶದಿಂದ ಹೋರಾಡತೊಡಗಿದನು. ಯುದ್ಧವು ಮೊದಲಿಗಿಂತ ಘನಘೋರವಾಗಿದ್ದಿತು. ನೋಡುಗರಿಗೆ ಧನುಷ್ಟಂಕಾರ ಹಾಗೂ ಬಾಣಗಳ ಸುಯಿಲು ಮಾತ್ರವೇ ಕೇಳುತ್ತಿದ್ದಿತೆ ಹೊರತು ಬಿಲ್ಲಿನಿಂದ ಬಾಣಗಳನ್ನು ಬಿಡುವುದು ಕಾಣಿಸುತ್ತಿರಲಿಲ್ಲ. ರಾವಣನಿಗೆ ಬೆಂಕಿಯಂತೆ ಸುಡುವ ರಾಮನ ಬಾಣಗಳಿಂದ ತುಂಬ ನೋವಾಗಿ ಆಯಾಸವಾಗತೊಡಗಿತು. ರಾವಣನು ರಣರಂಗವನ್ನು ಬಿಟ್ಟು ಹೋಗಲು ಅವನ ಪಾಡು ವಾನರ ಸೈನ್ಯದಲ್ಲಿ ನಗೆಪಾಟಲಾಯಿತು. ರಾವಣ ಅಲ್ಲಿಂದ ಹೊರಟು ಹೋದುದರಿಂದ ರಾಮನಿಗೆ ಲಕ್ಷ್ಮಣನ ಕಡೆ ಗಮನಹರಿಸಲು ಸಾಧ್ಯವಾಯಿತು. ಅವನು ಸುಷೇಣನನ್ನು ಕರೆದು, ಲಕ್ಷ್ಮಣನು ರಾವಣನ ಶಕ್ತ್ಯಾಯುಧದಿಂದ ಘಾತಿಸಲ್ಪಟ್ಟಿದ್ದಾನೆ. ಅವನ ಸ್ಥಿತಿ ಹೀಗಿರುವಾಗ ನನಗೆ ಯುದ್ಧದಲ್ಲಿ ಮನಸ್ಸೇ ನಿಲ್ಲುತ್ತಿಲ್ಲ. ರಾವಣನ ಕಡೆ ಗಮನ ಕೊಟ್ಟು ಹೇಗೆ ಹೋರಾಡಲಿ? ಲಕ್ಷ್ಮಣನೇನಾದರೂ ಸತ್ತರೆ ಆಮೇಲೆ ನಾನು ಬದುಕಿ ಮಾಡುವುದೇನು? ಅವನಿಲ್ಲದೆ ನಾನು ಬದುಕಿರಲಾರೆ. ಅದನ್ನು ನೆನೆಸಿಕೊಂಡರೆ ಕೋದಂಡವು ಕೈಜಾರಿ ಬೀಳುತ್ತಿದೆ. ಬಾಣಗಳನ್ನು ಹೂಡಲಾರೆ. ಕಣ್ಣು ಮಂಜಾಗುತ್ತಿದೆ. ನಿದ್ರೆಯಲ್ಲಿ ನಡೆಯುವವನ ಹಾಗೆ ತೂರಾಡುವಂತಾಗುತ್ತಿದೆ. ಲಕ್ಷ್ಮಣನು ಇನ್ನೂ ಮೂರ್ಛೆ ತಿಳಿದು ಏಳುತ್ತಿಲ್ಲವಲ್ಲ ಎಂದು ಆತಂಕವಾಗುತ್ತಿದೆ. ನನಗಿದು ಸಹಿಸಲು ಆಗುತ್ತಿಲ್ಲ. ನಾನು ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡುತ್ತೇನೆ ಎಂದನು.